ಹಾಯ್ ದೇವ್ರೆ, ಇವತ್ತು ನಮ್ಮ ಅಮ್ಮನ ಬರ್ತಡೇ ಆಗಿರೋದ್ರಿಂದ ನಾವು ರಿಂಗ್ ರಸ್ತೆಯಲ್ಲಿರೋ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ವಿ. ಈ ದೇವರು ತುಂಬ ಪವರ್ಫುಲ್. ಆಮೇಲೆ ಈ ದೇವರಂದರೆ ನಮ್ಮ ಅಮ್ಮಂಗೆ ತುಂಬ ಇಷ್ಟ. ಬನ್ನಿ ದೇವಸ್ಥಾನದೊಳಗೆ ಹೋಗೋಣ. ಅದಕ್ಕಿಂತ ಮುಂಚೆ ಕೈ ಕಾಲು ಮುಖ ತೊಳ್ಕೊಳ್ಳೋಣ. ಬನ್ನಿ ಈಗ ನನ್ನ ಅಮ್ಮನ ಬರ್ತಡೇ ದಿವಸ ನಾವು ಮೊದಲನೇ ಪ್ಲೇಸಿಗೆ ಹೋಗಿದ್ದು ಚಾಮುಂಡಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಭಕ್ತಿಯಿಂದ ಕೇಳಿಕೊಂಡರೆ ಎಲ್ಲವೂ ನೆರವೇರುತ್ತದೆ. ಇದು ದೇವರ ಪಾದ. ನಾವು ಇಲ್ಲಿ ಮುಟ್ಟಿ ನಮಸ್ಕಾರ ಮಾಡಿದ್ದೀವಿ. ಇದು ದೇವಸ್ಥಾನದ ಔಟ್ಸೈಡ್ ಲುಕ್. ಇಲ್ಲಿಗೆ ಹೋಗಿ ಪೂಜೆ ಮಾಡಿಸಿ ನಮಗೆ ತುಂಬ ಖುಷಿಯಾಯಿತು. ಇಲ್ಲಿ ವಾರಕ್ಕೊಂದು ಅಲಂಕಾರ ಮಾಡ್ತಾರೆ. ಆ ದೇವರನ್ನು ನೋಡೋಕ್ಕೆ 2 ಕಣ್ಣು ಸಾಲದು. ನಾವು ಭಾನುವಾರ ಬಂದಿರೋದ್ರಿಂದ ಸ್ವಲ್ಪ ಫ್ರೀ ಇದೆ. ಏನಾರ ಶುಕ್ರವಾರ ಬಂದಿದ್ದರೆ ಒಂದು ಕಾಲಿಡಕ್ಕೂ ಜಾಗ ಇರ್ತಿರ್ಲಿಲ್ಲ, ಅಷ್ಟು ರಶ್ ಇರುತ್ತೆ ದೇವರೇ. ದೇವರೇ, ಇವತ್ತು ಶುಕ್ರವಾರದೊತ್ತು ನೀವೇನಾರ ಇಲ್ಲಿ ಬಂದರೆ ಈ ನಿಂಬೆ ಆರತಿಯನ್ನು ಮಾಡೋ ಸ್ಥಳದಲ್ಲಿ ಸದ್ದ ಜನ ಇರ್ತಾರೆ ದೇವ್ರೆ. ರಶ್ ಅಂದರೆ ರಶ್ಶು. ನಮ್ಮಮ್ಮ ಒಂದ್ಸಲಿ ಮಾಡಿ ಬರೋಕ್ಕೆ ಇಲ್ಲಿ ಇಡೋಕ್ಕೆ ಜಾಗ ಇಲ್ಲ. ಏನನ್ನ ಅಲ್ಲೇ ಎಲ್ಲ ಇಟ್ಟು ವ್ಯವಸ್ಥೆ ಮಾಡಿದರು. ಈಗ ಅಮ್ಮ ಅಲ್ಲಿ ಕರೀತಾ ಇದ್ದಾರೆ. ನಾನೀಗ ಅಲ್ಲಿ ಹೋಗಿ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ. ಹೋಗ್ಬೇಕು, ಬನ್ನಿ ಹೋಗೋಣ. ಈಗ ಕುಂಕುಮಾರ್ಚನೆ ಮಾಡ್ತಾ ಇದ್ದಾರೆ. ನಮ್ಮ ಫ್ಯಾಮಿಲಿ, ಹೋಲ್ ಫ್ಯಾಮಿಲಿ ಸೇರಿ ಕುಂಕುಮಾರ್ಚನೆ ಮಾಡಿದ್ವಿ. ಈಗ ಮಹಾಮಂಗಳಾರತಿ ಇದು ನಾವೇನಾರು ಅರ್ಕೆ ಮಾಡ್ಕೊಂಡಿದ್ರೆ ಅದನ್ನು ಸ್ವೀಕರಿಸುವ ಜಾಗ. ಈಗ ನಾವು ಪ್ರದರ್ಶನ ಆಗ್ತಾ ಇದೀವಿ.
ಅಕ್ಕ ಅಲ್ಲಿ ನಾವು ಸ್ವಲ್ಪ ಹೊತ್ತು ಕೂತಿ ಧ್ಯಾನ ಮಾಡ್ತಾ ಇದ್ವಿ ದೇವ್ರೆ. ನನ್ನ ತಂಗಿ ಯಾವ ಥರ ಆಟ ಆಡ್ತಾ ಇದ್ದಾಳೆ ನೋಡಿ ದೇವ್ರೆ. ನಾವೆಲ್ಲ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಅವಳು ಕಣ್ಣು ಮುಚ್ಕೊಂಡು ಆಟ ಆಡ್ತಾ ಇದ್ಲು ದೇವ್ರೆ. ಇದು ನವಗ್ರಹ. ತುಂಬ ಮಾಡಾಕಿರ್ತಾರೆ, ಒಬ್ಬರಲ್ಲ ಇಬ್ಬರಲ್ಲ 1000 ಜನ ಮಾಡಿರ್ತಾರೆ. ಇಲ್ಲಿ ನಿಂಬೆಹಣ್ಣಿನ ಆರತಿಯನ್ನು ನಿಂತಿಕೊಂಡು ಬೆಳಗುತ್ತಾರೆ. ಇಟ್ಟು ಆರತಿ ಮಾಡುವ ಸ್ಥಳ ಇದು. ಹೋಮದ ಸ್ಥಳ. ಇದು ಹೊರಗಡೆ ಹೋಗುವ ಸ್ಥಳ. ದಾರಿಯಲ್ಲಿ ಹೋಗೋಣ. ಈ ದೇವಸ್ಥಾನ